ಭಯ ಅನ್ನೋದು ನಾವು ತಗೊಳ್ತೀವಿ, ನಾವು ಕ್ರಿಯೇಟ್ ಮಾಡ್ಕೊಳ್ತೀವಿ. ಏನ್ ಮಾಡ್ತಾ ಇದೀವಿ ವಿಚ್ ಇಸ್ ನಾಟ್ ಹೆಲ್ಪಿಂಗ್ ಅಸ್. ನಿಮ್ಮ ಲೈಫಲ್ಲಿ ಕೂಡ ಎಷ್ಟೊಂದು ಸಿಚುವೇಶನ್ಸ್ ಬರುತ್ತೆ. ಎಲ್ರಿಗೂ ನಮಸ್ತೆ, ಹೇಗಿದ್ದೀರಾ? ಓಕೆ, ಇವತ್ತಿನ ಕತೆಗೆ ಬರೋಣ. ಒಂದು ದೊಡ್ಡ ಕಾಡಲ್ಲಿ ಒಂದು ಮಧ್ಯಾಹ್ನದ ಹೊತ್ತು, ಆಲ್ಮೋಸ್ಟ್ ಲೇಟ್ ನೂನ್ ಆಗ್ತಾ ಇದೆ. ಒಂದು ದೊಡ್ಡ ಕುರಿಗಳ ಹಿಂಡು ಹೋಗ್ತಾ ಇದೆ, ಸಾಗ್ತಾ ಇದೆ ಹಂಗೆ ಕಾಡಲ್ಲಿ. ಅಂಡ್ ಆ ಕುರಿಗಳೆಲ್ಲ ಒಳ್ಳೆ ಮೂಡಲ್ಲಿದ್ದಾರೆ, ಖುಷಿಯಾಗಿ ಅವ್ರವ್ರ ಮಧ್ಯ ಏನೋ ಮಾತಾಡೋದು, ಅದು ಇದು ನಡೀತಾ ಇದೆ. ಸೊ ಅವ್ರ ಪಾಡಿಗೆ ಅವ್ರು ಹೊರಟಿದ್ದಾರೆ ಎಲ್ಲ ಕುರಿಗಳು. ಒಂದು 100-150 ಕುರಿದು ಹಿಂಡಿತ್ತು ಏನೋ. ಅಂಡ್ ಅಷ್ಟರಲ್ಲೇ ಅಲ್ಲಿ ಒಂದು ತೋಳಗಳದ್ದು ಒಂದು ಗುಂಪು ಬಂತು. ಒಂದು 7-8 ತೋಳಗಳದ್ದು ಒಂದು ಗುಂಪು. ಅಂಡ್ ಆ ತೋಳಗಳ ಗುಂಪು ನೋಡಿದ ಮೇಲೆ ಈ ಕುರಿಗಳಿಗೆ ಆಲ್ಮೋಸ್ಟ್ ಹವಾಟುಸ್. ಅವ್ರಿಗೆ ಮುಗೀತು ನಮ್ಮ ಕತೆ ಇವತ್ತು, ಇನ್ನೇನಪ್ಪ ಆಯ್ತು, ನಮ್ನೆಲ್ಲ ಇವು ತೋಳ ಎಲ್ಲ ತಿಂದಾಕ್ಬಿಡುತ್ತೆ, ಸೊ ನಮ್ ಕತೆ ಮುಗೀತು ಇವತ್ತಿಗೆ ಅಂತ ಅನ್ಕೊಂಡು ಕುರಿಗಳ ಮಧ್ಯೆ ಒಂದ್ ಸ್ವಲ್ಪ ಪ್ಯಾನಿಕ್ ಕ್ರಿಯೇಟ್ ಆಗ್ತಾ ಇತ್ತು. ಅಷ್ಟ್ರಲ್ಲೇ ಏನಾಯ್ತು, ಆ ತೋಳಗಳ ಗುಂಪಿನ ಒಂದು ಲೀಡರ್ ಏನಿರ್ತಾನೆ, ಆ ತೋಳ ಮುಂದ್ಗಡೆ ಬಂದ್ಬಿಟ್ಟು ಎಲ್ಲಾ ಕುರಿಗಳನ್ನು ಅಡ್ರೆಸ್ ಮಾಡಿ ನಿಂತು ಹೇಳಕ್ ಸ್ಟಾರ್ಟ್ ಮಾಡ್ತು. ಒಂದು ಸ್ಮೈಲ್ ಕೊಡ್ತು. ಫಸ್ಟ್ ಒಂದು ಸ್ಮೈಲ್ ಕೊಟ್ಬಿಟ್ಟು ಹೇಳಕ್ ಸ್ಟಾರ್ಟ್ ಮಾಡ್ತು, ನೋಡ್ರಪ್ಪ, ಇವತ್ತು ನಾವು ಅಟ್ಯಾಕ್ ಮಾಡೋ ಮೂಡಲ್ಲಿಲ್ಲ. ಇವತ್ತು ನಾವ್ ಯಾರು ನಿಮ್ಗಳ ಮೇಲೆ ದಾಳಿ ಮಾಡ್ತಾ ಇಲ್ಲ, ನಾವ್ ಯಾರು ಬೇಟೆ ಆಡಲ್ಲ ನಿಮ್ಮನ್ನ. ನೀವು ಆರಾಮಾಗಿ ಹೋಗಿ, ನಾವ್ ನಿಮ್ಮನ್ನ ಯಾರನ್ನೂ ತಿನ್ನಲ್ಲ ಇವಾಗ. ಸೊ ಏನ್ ಚಿಂತೆ ಮಾಡ್ಬೇಡಿ, ಆರಾಮಾಗಿ ಹೋಗಿ. ಬಟ್ ಒಂದ್ ಕಂಡೀಷನ್ ಏನು ಅಂದ್ರೆ, ನಾವು ಇಲ್ಲೇ ಹಿಂದೆ ನಿಧಾನಕ್ಕೆ ಬರ್ತಿರ್ತೀವಿ, ಈ ಸೂರ್ಯಾಸ್ತ ಆಗ್ತಿದ್ದಂಗೆ, ಸನ್ಸೆಟ್ ಆಗ್ತಿದ್ದಂಗೆ ನಿಮ್ಮೆಲ್ಲಾ ಹಿಂಡಲ್ಲಿ ಕೊನೆಗೊಂದು ಕುರಿ ಏನು ಉಳ್ಕೊಳ್ಳುತ್ತೆ, ಅದು ನಮ್ದು, ಅದು ನಮ್ಗೆ ಆಹಾರ ಇವತ್ತು ಅಂತ ಆ ತೋಳಗಳ ಲೀಡರ್ ಹೇಳ್ತು. ಅದನ್ನ ಕೇಳಿಸ್ಕೊತಿದ್ದಂಗೆ ಕುರಿಗಳಿಗೆ ಇನ್ನ ಭಯ ಸ್ಟಾರ್ಟ್ ಆಯ್ತು. ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಯ್ತು ಅವುಗಳ ಮಧ್ಯೆ. ಇನ್ನ ಏನ್ ಮಾಡ್ಬೇಕು, ಫಾಸ್ಟ್ ಆಗಿ ಓಡಕ್ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಸಂಜೆ ಆಗ್ತಾ ಬರ್ತಾ ಇದೆ. ಓಡಕ್ ಸ್ಟಾರ್ಟ್ ಮಾಡ್ತು. ಕಾಡ್ ದಾಟಿ ಊರ್ ಸೇರ್ಕೋಬೇಕಲ್ವಾ. ಹಿಂದೆ ಮುಂದೆ ನೋಡ್ದಂಗೆ ಅಕ್ಕಪಕ್ಕ ನೋಡ್ತಾ ನಾನ್ ಮುಂದೆ ಹೋಗ್ಬೇಕು, ನಾನ್ ಕೊನೆಯಲ್ಲಿ ಉಳಿಬಾರ್ದು, ಯಾವುದೇ ಕಾರಣಕ್ಕೂ ನಾನ್ ಕೊನೆಯಲ್ಲಿ ಉಳಿಬಾರ್ದು ಅನ್ನೋ ಒಂದೇ ಒಂದು ಥಾಟ್ ಇಂದ ಅವ್ರವ್ರ ಮಧ್ಯೆ ನೋಡ್ತಾ ಕಂಪೇರ್ ಮಾಡ್ಕೊಂಡು ಹಂಗೆ ಓಡೋದು ಸ್ಟಾರ್ಟ್ ಆಯ್ತು. ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಈ 100-150 ಕುರಿಗಳು ಹಿಂಡು ಓಡ್ತಾ ಇದೆ ಅಂದ್ರೆ ಅಲ್ಲಿ ನುಗ್ಲಾಗುತ್ತೆ. ಸೊ ಅಲ್ಲಿ ಸ್ಟ್ಯಾಂಪೇಡ್ ಎಲ್ಲ ಆಯ್ತು. ಎಷ್ಟೋ ಕುರಿಗಳಿಗೆ ಗಾಯ ಆಗ್ತಾ ಇದೆ, ಏಟ್ ಮಾಡ್ಕೊಂತಾ ಇದ್ದಾವೆ. ಹಂಗೆ ಒಂದ್ರ ಮೇಲೆ ಒಂದು ಬಿದ್ದು ನೂಗ್ತಾ ಹಂಗೆ ಓಡ್ತಾ ಇದೆ. ಯಾವ್ದೋ ಒಂದು ಕುರಿ ಕೊನೆಯಲ್ಲಿ ಉಳಿದ್ರೆ ಇನ್ನೊಂದು ಕುರಿ ಪಕ್ಕದ್ದು, ಇಲ್ಲ ಕಣೋ ನಾನು ಸಾರಿ ನಿಂಗೆ ಹೆಲ್ಪ್ ಮಾಡಕ್ಕಾಗಲ್ಲ ಅಂತ ಹಂಗೆ ಓಡ್ತಾ ಇದೆ. ಆ ಇನ್ನೊಂದು ಕುರಿನ ನಾನು ಹಿಂದೆ ಉಳಿಬಾರ್ದು ಅಂತ ಇನ್ನೊಂದು ಕುರಿಗೆ ಹೇಳ್ಬಿಟ್ಟು ನಾನು ಓಡ್ಬೇಕು ಅಂತ ನುಗ್ಕೊಂಡು ಹಂಗೆ ಬರ್ತಾ ಇದೆ. ಸೊ ಅವ್ರವ್ರ ಮಧ್ಯೆನೆ ಅಲ್ಲಿ ಯೂನಿಟಿನೂ ಬ್ರೇಕ್ ಆಗ್ತಾ ಇದೆ. ಅಂಡ್ ಎಲ್ಲರೂ ಏಟ್ ಮಾಡ್ಕೊಂತ ನೋವು ಮಾಡ್ಕೊಂತ ಆ ನುಗ್ಲಲ್ಲಿ ಓಡ್ತಾ ಇದ್ದಾರೆ. ಅಂಡ್ ಇನ್ನೇನು ಸೂರ್ಯಾಸ್ತ ಆಗಕ್ಕೆ ಒಂದು 4-5 ನಿಮಿಷ ಉಳಿದಿತ್ತು. ಓಡ್ತಾ ಎಲ್ಲಾ ಕುರಿಗಳು ಸುಸ್ತಾಗ್ತಾ ಇದೆ. ಹಂಗಂಗೆ ಅಲ್ಲಲ್ಲೇ ಒಂದೊಂದು ಕುರಿಗಳು ಬೀಳ್ತಾ ಇದೆ. ಇನ್ನೂ ಓಡಕ್ ಆಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಏಟ್ ಮಾಡ್ಕೊಂಡು ಗಾಯ ಮಾಡ್ಕೊಂಡು. ಅಷ್ಟ್ರಲ್ಲೇ ಅಲ್ಲೊಂದು ಮುದಿ ಕುರಿಗೆ ಒಂದು ರಿವಿಲೇಷನ್ ಆಯ್ತು, ಒಂದು ಅರಿವಾಯ್ತು. ಏನಪ್ಪ ಅದು ಅಂದ್ರೆ, ಅದ್ ಹೇಳ್ತು, ನೋಡ್ರೋ, ಆ ತೋಳಗಳು ಇವತ್ತು ನಮ್ಮನ್ನ ಫಿಸಿಕಲಿ ಅಟ್ಯಾಕ್ ಮಾಡ್ಲಿಲ್ಲ, ನಮ್ಮ ಮೇಲೆ ಏನೋ ಬೇಟೆ ಆಡಿಲ್ಲ, ದಾಳಿ ಮಾಡ್ಲಿಲ್ಲ. ಆದ್ರೆ ನಮ್ಗಳನ್ನೆಲ್ಲ ಅದು ಸೈಕಾಲಜಿಕಲಿ ಅಟ್ಯಾಕ್ ಮಾಡ್ತು. ನೋಡು, ನಮ್ಮ ಮಧ್ಯ ಹೆಂಗೆ ಕಿತ್ತಾಡ್ತಾ ಓಡ್ಕೊಂಡು ಕೊನೆಗೆ ಇನ್ನ ಊರ್ ಕೂಡ ಮುಟ್ಟಿಲ್ಲ ನಾವು. ಆಲ್ಮೋಸ್ಟ್ ವಿ ಆರ್ ಗಿವಿಂಗ್ ಅಪ್. ಕಾಡಲ್ಲಿ ಮಧ್ಯದಾರಿಯಲ್ಲಿ ಆಲ್ಮೋಸ್ಟ್ ವಿ ಆರ್ ಗಿವಿಂಗ್ ಅಪ್ ಅಂತ ಹೇಳ್ತು. ಇನ್ನೇನು ಸಂಜೆ ಆಯ್ತು, ಸೂರ್ಯಾಸ್ತ ಆಯ್ತು. ಅಂಡ್ ತೋಳಗಳು ಆರಾಮಾಗಿ ನಡೀತಾ ಬಂದ್ವು. ಅವಕ್ಕೇನು ಪ್ರಯತ್ನ ಬೇಡ, ಏನು ಬೇಡ, ಎಫರ್ಟ್ಲೆಸ್ಲಿ ಮುಂದೆ ಎಲ್ಲ ಎಷ್ಟೊಂದು ದಾರಿ ಉದ್ದಕ್ಕೂ ಕುರಿಗಳೆಲ್ಲ ನಿರ್ತ್ರಾಣದಲ್ಲಿ, ಒಂಥರ ಅರ್ಧ ಜೀವದಲ್ಲಿ ಬಿದ್ದಿದೆ ಎಲ್ಲಾ ಕುರಿಗಳು. ಇನ್ನೇನು ಆವಾಗ ತೋಳಗಳಿಗೆ ಅದು ಹಬ್ಬ ಅಲ್ವಾ. ಸೊ ಎಲ್ಲ ಈಸಿಯಾಗಿ ಅವಕ್ಕೆ ಆಹಾರ ಸಿಕ್ಬಿಡ್ತು. ಪಾಪ ಕುರಿಗಳು ಅಲ್ವಾ. ಓಕೆ, ಇದು ಕತೆ. ಈ ತರನೇ ನಮ್ಗಳ ಲೈಫಲ್ಲಿ ಕೂಡ ಎಷ್ಟೊಂದು ಸಿಚುವೇಶನ್ಸ್ ಬರುತ್ತೆ ವೇರ್
ಆ ಭಯ ಇರಬಹುದು, ಆ ಶತ್ರು ಅಂತ ಏನು ಅನ್ಕೋತೀವಿ, ಚಾಲೆಂಜಿಂಗ್ ಸಿಚುವೇಶನ್ಸ್ ಇರ್ಬೋದು, ಅಥವಾ ಟೈಮ್ ರಿಲೇಟೆಡ್ ಇರ್ಬೋದು, ಈವೆಂಟ್ಸ್ ಇರ್ಬೋದು, ಸಿಚುವೇಶನ್ಸ್ ಇರ್ಬೋದು, ಅಥವಾ ಮನುಷ್ಯರು ಇರ್ಬೋದು. ಕೆಲವು ಸರಿ ಇವ್ರು ನಮ್ಮ ಶತ್ರು ಅಥವಾ ಇದು ನಮ್ಮ ಶತ್ರು ಆಗುತ್ತೆ, ನಮ್ಗೆ ಎನಿಮಿ ಆಗುತ್ತೆ, ಅಯ್ಯೋ ಇದು ಕಂಡ್ರೆ ನಂಗೆ ಆಗಲ್ಲ, ಅಥವಾ ಪ್ಯಾನಿಕ್ ಆಗೋದಾಗ್ಲಿ, ಅಥವಾ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದಾಗ್ಲಿ, ಅವ್ರ ಮುಂದೆ ಹೋದ್ರು ನನ್ಗೆ ಹೋಗಕ್ಕಾಗ್ತಿಲ್ಲ, ನಾನು ಹಿಂದೆ ಉಳ್ಕೊಂಡ್ಬಿಡ್ತೀನಿ. ಆ ಥರ ಎಷ್ಟೋ ಸರಿ ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಂಡಾಗ್ಲಿ, ಏನೋ ಮಾಡ್ಕೊಂಡಾಗ್ಲಿ, ಈ ಭಯ ಅನ್ನೋದು ನಾವು ತಗೊಳ್ತೀವಿ, ನಾವು ಕ್ರಿಯೇಟ್ ಮಾಡ್ಕೊಳ್ತೀವಿ. ಈ ಭಯ ಇರ್ಬೋದು, ಡಿಸ್ಟ್ರೆಸ್ ಇರ್ಬೋದು, ಅಥವಾ ಎನಿಮಿಟಿ ಇರ್ಬೋದು, ಶತ್ರುವಾಗಿ ನೋಡೋದು, ಇದೆಲ್ಲ ಆಚೆ ಎಲ್ಲೂ ಇಲ್ಲ, ಎಷ್ಟೋ ಸರಿ ನಮ್ಮೊಳಗಡೆನೇ ಇರುತ್ತೆ. ಸೊ ಆ ಭಯಗಳು ಅದು ಏನೇನಿರುತ್ತೆ ನಮ್ಮೊಳಗಡೆನೇ ಇರುತ್ತೆ. ಅದನ್ನು ಸ್ಪಾಟ್ ಮಾಡಿ ನಾವು ಎಲ್ಲಿ ಎಡುತ್ತಾ ಇದ್ದೀವಿ, ಅಥವಾ ವಾಟ್ ಆರ್ ವಿ ಮಿಸ್ಸಿಂಗ್, ಅಥವಾ ಏನು ಮಾಡ್ತಾ ಇದ್ದೀವಿ ವಿಚ್ ಇಸ್ ನಾಟ್ ಹೆಲ್ಪಿಂಗ್ ಅಸ್, ಅದ್ರ ಬಗ್ಗೆ ಒಂದು ಯೋಚನೆ ಮಾಡಿ, ಒಂದು ಥಾಟ್ ಕೊಟ್ಟು ಅದನ್ನು ಅಸೆಸ್ ಮಾಡಿಕೊಂಡು ಅದ್ರ ಮೇಲೆ ವರ್ಕ್ ಮಾಡಿದ್ರೆ, ಅದನ್ನು ನಾವು ಕರೆಕ್ಷನ್ ಮಾಡಿಕೊಂಡ್ರೆ ಲೈಫ್ ವಿಲ್ ಬಿ ಸೋ ಈಸಿ. ನೀವೇನಂತೀರ ಇದಕ್ಕೆ? ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸಿ. ಆ್ಯಂಡ್ ಕತೆ ನಿಮ್ಗೆ ಹೆಂಗನ್ನಿಸ್ತು ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಕತೆ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Follow us for more interesting stories. Take care, stay happy.